ಸರ್ಕಾರವು ಸುಮಾರು 95 ವರ್ಷಗಳ ನಂತರ ನಡೆಸುತ್ತಿರುವ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸಲು ಹಿಂದುಳಿದ ವರ್ಗಗಳ ಸಮುದಾಯದ ವಿಭಾಗ ಮಟ್ಟದ ವಿಚಾರಗೋಷ್ಠಿಯನ್ನು ಜುಲೈ 13ರಂದು ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11 ಗಂಟೆಗೆ ಸಿಎಸಿ ಸಭಾಂಗಣ, ಚಂದ್ರಶೇಖರ್ ಪಾಟೀಲ್ ವಸತಿ ನಿಲಯ, ಬಸವೇಶ್ವರ ಆಸ್ಪತ್ರೆ ಹತ್ತಿರ ಸೇಡಂ ರಸ್ತೆಯಲ್ಲಿ ನಡೆಯಲಿದೆ. ಆದ್ದರಿಂದ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಬುದ್ಧಿಜೀವಿಗಳು ಮತ್ತು ಪ್ರಗತಿಪರ ಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಚಾರಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ಎಂಆರ್ಎಂಸಿ ಕಾಲೇಜಿನ ಶಾಖ ಭವನ ಅಂದರೆ ಸ್ಟೂಡೆಂಟ್ ಆಕ್ಟಿವಿಟೀಸ್ ಸೆಂಟರ್, ಈ ನಮ್ಮ ಬಸವೇಶ್ವರ ಆಸ್ಪತ್ರೆ ಹತ್ತಿರ ಇರುವಂಥ ಸೇಡಂ ರಸ್ತೆಯಲ್ಲಿರುವಂಥ ಒಂದು ಶಾಖ ಸಭಾಂಗಣದಲ್ಲಿ ದಿನಾಂಕ 13/7/2025 ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಿಂದ ಸಮಾಜದಲ್ಲಿರುವಂಥ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಮತ್ತು ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿಂದಿನ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಹಿಂದಿನ ಈಗಿನ ಸಂಸದರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಆ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಬರೋರಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮದು ಇನ್ಸೈಟ್ ಅಂತ ಧಾರವಾಡ ಮತ್ತು ಬೆಂಗಳೂರಲ್ಲಿ IAS IPS ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರು, ವಾಗ್ಮಿಗಳು ಮತ್ತು ಹಿಂದುಳಿದ ವರ್ಗಗಳ ನಾಯಕರಾದಂಥ ವಿನಯ್ ಕುಮಾರ್ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ಇನ್ನೋರ್ವರು ಸಮಾಜ ಚಿಂತಕರು ಮತ್ತು ರಾಜ್ಯ ಸಾಮರಸ್ಯ ವಿಭಾಗದ ಮುಖ್ಯಸ್ಥರು ಆದಂಥ ವಾದರಾಜಿಯವರು ಕೂಡ ಆ ಒಂದು ಸಭೆಗೆ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ವಿಶೇಷವಾಗಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ನಾಲ್ವಾಡಿ ಕೃಷ್ಣರಾಜ ಒಡೆಯರ ವಂಶಸ್ಥರು, ಮೈಸೂರಿನ ರಾಜರು ಮತ್ತು ಈಗಿನ ಸಂಸದರು ಆದಂಥ ಶ್ರೀ ಯದುವೀರ್ ಒಡೆಯರು ಮಹಾರಾಜರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಮತ್ತು ಸಂಘ ಸಂಸ್ಥೆಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ತಮಗೆಲ್ಲ ತಿಳಿದಿರುವಂತೆ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ 1931ರಲ್ಲಿ ಏನು ಜಾತಿ ಜನಗಣತಿ ಆಯಿತು, ಅದಕ್ಕಿಂತ ಮುಂಚೆ 1901, 1911, 1921 ಮತ್ತು 1931ರಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಜನಗಣತಿ ಬ್ರಿಟಿಷರ ಕಾಲದಲ್ಲಿ ಆಗ್ತಿತ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ 1951ರಿಂದ ಪ್ರಾರಂಭವಾದಂಥ ಜಾತಿ ಜನಗಣತಿ ಸುಮಾರು 2011ರವರೆಗೆ ಸತತವಾಗಿ 6-7 ಅವಕಾಶಗಳಿದ್ದರೂ ಕೂಡ ಇವತ್ತಿನ ದಿವಸ ಈ ಹಿಂದುಳಿದ ವರ್ಗಗಳ ಬಗ್ಗೆ ಅಂಕಿ ಸಂಖ್ಯೆ, ಅವರ ಸ್ಥಿತಿಗತಿ, ರಾಜಕೀಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಂಕಿ ಅಂಶಗಳು ಲಭ್ಯವಾಗದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಸುಮಾರು 50%ಗಿಂತ ಹೆಚ್ಚಿರುವಂಥ ಹಿಂದುಳಿದ ವರ್ಗಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ಮೀಸಲಾತಿ ಆಗಲಿ, ಸರ್ಕಾರಿ ಸೌಲಭ್ಯಗಳಾಗಲಿ ಸಿಗಬೇಕಪ್ಪ ಅಂದ್ರೆ ವಾಸ್ತವಿಕವಾಗಿ ಎಷ್ಟು ಸಂಖ್ಯೆ ಅನ್ನೋದು ಸರ್ಕಾರಕ್ಕೆ ಮಾಹಿತಿ ಇದ್ದಾಗ ಮಾತ್ರ ಅವರಿಗೆ ಸವಲತ್ತುಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸ ಹಿಂದಿನ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಜವಾಹರ್ಲಾಲ್ ನೆಹರು ಅವರು 17 ವರ್ಷ ಅಧಿಕಾರವನ್ನು ಮಾಡಿದ್ರು. ಅದಾದ ನಂತರ ಇಂದಿರಾ ಗಾಂಧಿಯವರು 15 ವರ್ಷ ಮಾಡಿದ್ರು. ಅದು ಆದ ನಂತರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 2 ವರ್ಷ ಮಾಡಿದ್ರು.
ಅದು ಆದ ನಂತರ ನಮ್ಮ ರಾಜೀವ್ ಗಾಂಧಿಯವರು 5 ವರ್ಷ ಮಾಡಿದ್ರು, ಪಿ ವಿ ನರಸಿಂಹರಾವ್ 5 ವರ್ಷ ಮಾಡಿದ್ರು. ಈ ರೀತಿಯಾಗಿ ಸುಮಾರು 45 ವರ್ಷಗಳ ಸುದೀರ್ಘವಾದಂಥ ಆಡಳಿತ ನಡೆಸುವಂಥ ಕಾಂಗ್ರೆಸ್ ನಮ್ಮ ನಾಯಕರುಗಳು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಬಗ್ಗೆ, ದಲಿತರ ಬಗ್ಗೆ ಸಾಕಷ್ಟು ಪ್ರಚಾರಗಳು ಮಾಡುವ ಮುಖಾಂತರ ಚುನಾವಣೆಯಲ್ಲಿ ಈ ಸಮಾಜಗಳನ್ನು ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ಆದರೆ ಇವರು ಯಾವ ರೀತಿಯಾಗಿ 1956ರಲ್ಲಿ ಏನು ಹಿಂದುಳಿದ ವರ್ಗಗಳ ಕಾಕಾ ಕಾಲೇಲ್ಕರ್ ಅವರ ಏನು ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು, ವರದಿಯನ್ನು ಸಲ್ಲಿಸಿದ್ರು, ಆ ವರದಿ ಕೂಡ ಇವರು ಇವತ್ತು ಜಾರಿಗೊಳಿಸಲಿಲ್ಲ. ಆದರೆ ಇವತ್ತು ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರಗಳು ಈ ದೇಶದಲ್ಲಿ ಬಂದವ, ಏನು ಮೊರಾರ್ಜಿ ದೇಸಾಯಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡಲ ಒಂದು ಆಯೋಗವನ್ನು ರಚನೆ ನಮ್ಮ ಜನರಿಗೆ ಇವತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಇವತ್ತು ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮುಖಾಂತರ ಮೊದಲನೇ ಹಂತವಾಗಿ ಕರ್ನಾಟಕ ರಾಜ್ಯದ 10 ವಿಭಾಗಗಳಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ವಿಭಾಗ ಮಟ್ಟದ ಜಿಲ್ಲಾ ಒಂದು ಹಿಂದುಳಿದ ವರ್ಗಗಳ ಜಾಗೃತಿಯ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಈ ಮೊನ್ನೆನೇ ಒಳ ಮೀಸಲಾತಿಯ ಸಲುವಾಗಿ ಇವತ್ತು ಜನಗಣತಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ತಾವೇ ಬಂದು ಆ ಗಣತಿ ಮಾಡಿದ ಪೇಸ್ಟ್ ಮಾಡಿ ಬಾಗಿಲಿಗೆ ಹೋಗಿ ಮರೆಮಾಚುವಂಥ ಕೆಲಸ ಆಗ್ತಾಯಿದೆ. ಆದ್ದರಿಂದ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಈ ಒಂದು ಜಾತಿ ಜನಗಣತಿಯಲ್ಲಿ ಭಾಗವಹಿಸಬೇಕು. ಅವರ ಸಂಪೂರ್ಣ ವಿವರವನ್ನು ಆ ಒಂದು ಮಾಹಿತಿಯಲ್ಲಿ ಸುಮಾರು 44 ಕಾಲಮ್ಗಳಿರುವಂಥ ಒಂದು ಈ ಮಾಹಿತಿಯಲ್ಲಿ ಇವತ್ತು ಅವರೆಲ್ಲ ಸಂಪೂರ್ಣವಾಗಿ ಕೊಟ್ಟರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ಎನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಮುಖ್ಯವಾದಂಥ ಉದ್ದೇಶ ಇದೆ. ಆದ್ದರಿಂದ ಈ ಒಂದು ಅದ್ಭುತವಾದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ವಿಭಾಗದಲ್ಲಿರುವಂಥ ಎಲ್ಲ ಸಮಾಜಗಳು, ವಿಶೇಷವಾಗಿ ಇವತ್ತು ವಿಶ್ವಕರ್ಮ ಸಮಾಜ ಆಗಿರ್ಬೋದು, ಕೋಲಿ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ಇವತ್ತು ಸವಿತಾ ಸಮಾಜ, ಹಡಪ ಸಮಾಜ, ಮಡಿವಾಳ ಸಮಾಜ, SSK, ಸಾಳಿ, ಬೋಯಿ, ಹೂಗಾರ್, ಕುಂಬಾರ್, ಕಂಬಾರ್, ನೇಕಾರ, ಗಾಣಿಗ, ಈಡಿಗ, ಕಟಬಾರ್, ಉಪ್ಪಾರ್, ಗಾವಳಿ, ಕೆಳವ, ಯಾದವ, ಗೊಂದಳಿ, ಮರಾಠ, ಮಾಲ್ಗಾರ್, ಭಾಷಾ ಕ್ಷತ್ರಿಯ ಇನ್ನಿತರ ಎಲ್ಲ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಶೇಷವಾಗಿ ಇವತ್ತು ಜಾತಿ ಜನಗಣತಿ ಮುನ್ನೆಲೆ ಮತ್ತು ಹಿಂದುಳಿದ ವರ್ಗಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾದಂಥ ಚಿಂತನೆಯ ಆ ವಿಚಾರಗೋಷ್ಠಿಯ ಮುಖ್ಯ ಉದ್ದೇಶವಾಗಿದೆ. ಎರಡನೇ ಮುಖ್ಯ ಉದ್ದೇಶ ಅಂದರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನು ಹಿಂದುಳಿದವರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥ ನಮ್ಮ ಸಿದ್ದರಾಮಯ್ಯನವರು ಏನು 2014 ಜನವರಿ 23ಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂತರಾಜು ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಿದ್ರು. ಆ ಸ್ಥಾಪನೆ ಮಾಡಿ ಆ ಆಯೋಗ 2018ರಲ್ಲಿ ವರದಿ ಕೊಟ್ಟರೂ ಕೂಡ ಅವರು ತಮ್ಮ ಕಾಲಕ್ಕೆ ತಕ್ಕಂತೆ ಅಧಿಕಾರದ ಯಾವಾಗ ಅಸ್ಥಿರತೆ ಬರ್ತದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಂದೆ ಕೋರಿ ಬರ್ತದೆ, ಅಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಇವತ್ತು ಚಲನೆ ಹಣ್ಣು ತಿನ್ನಿಸಿ ಇವತ್ತು ಅಂಥ ಸಂದರ್ಭದಲ್ಲಿ ಮಾತ್ರ ಇವತ್ತು ಅವರಿಗೆ ನೆನಪಿಗೆ ಬರುತ್ತದೆ. 2024ರಲ್ಲಿ ಆ ಒಂದು ಸಂಪೂರ್ಣ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಅಶೋಕ್ ಬಗಲಿ, ಶರಣಪ್ಪ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.